ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಬ್ಬದ ಹಿಂದಿನ ದಿನ. ಇವತ್ತೊಂದು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ನೆನ್ನೆ ಫ್ಯಾಮಿಲಿ ಫೋಟೋ ತೊಗೊಂಡು ಬಂದಿದ್ವಿ. ಆಲ್ಬಮ್ ಎಲ್ಲ ಕೊಟ್ಟಿದ್ದರು. ಫ್ಯಾಮಿಲಿ ಫೋಟೋ ಇರಲೇ ಇಲ್ಲ, ಅದಕ್ಕೆ ಆಲ್ಬಮ್ ತುಂಬ ಚೆನ್ನಾಗಿ ಬಂದಿತ್ತು. ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಿ ಫ್ಯಾಮಿಲಿದು ಮತ್ತು ಮಕ್ಕಳದ್ದು ಫೋಟೋ ತಂದಿದ್ವಿ. ನೆನೆ ಸ್ಟುಡಿಯೋಯಿಂದ ತೊಗೊಂಡು ಬಂದು ಇವತ್ತು ಅದನ್ನೇ ಕ್ಲೀನ್ ಮಾಡ್ತಾ ಇದ್ನಲ್ಲ, ಎಲ್ಲಿಗೆ ಬೇಕು ಅಲ್ಲಿಗೆ ಹಾಕ್ಕೊಳ್ಳೋಣ ಅಂಥೇಳಿ ಒಟ್ಟು ಟೋಟಲ್ 3 ತೊಗೊಂಬಂದಿದ್ವಿ. ಒಂದು ಫ್ಯಾಮಿಲಿದು, ಇನ್ನು ಮಕ್ಕಳದೊಂದು, ನಮ್ಮದೊಂದು ಅಂತ ಹೇಳಿ. ಈ ಸಲ ಗ್ರೂಪ್ ರೆಸ್ಟ್ದಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗೇ ಬಂದಿತ್ತು. ಆಲ್ಬಮ್ ನೋಡಿ ಖುಷಿ ಆಯಿತು. ಇದು ಫ್ಯಾಮಿಲಿ ಫೋಟೋ. ಇದು ನೈಟ್ ವೇರ್ ಮಾಡಿದ ಸ್ಯಾರಿ. ಅದೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ಫ್ರೇಮ್ ಮಾಡೋಕ್ಕೊಟ್ಟೆ. ಇದು ಸಹ ನೈಟಿಂದೇ ಆಯಿತು. ಇದು ಫೋಟೋ ಚೆನ್ನಾಗಿ ಬಂದಿದೆ, ಆಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವು ತುಂಬ ದಿನ ಯಾವುದಾದ್ರೂ ಫಂಕ್ಷನ್ ಆದಾಗ ಫ್ಯಾಮಿಲಿ ಫೋಟೋ ಮಾಡಿಸ್ಕೋಬೇಕು ಅಂತೀವಿ. ಹಿಂಗೆ ಕೆಲವು ರೀಸನ್ಗಳಿಂದ ಬೇಡ ಅಂತ ಸುಮ್ಮನಾಗ್ತಿದ್ವಿ. ಈ ಸಲ ಫೋಟೋನು ಹೇಗೋ ಚೆನ್ನಾಗಿ ಬಂದಿತ್ತಲ್ಲ, ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ. ಇದು ನಮ್ಮ ಫಸ್ಟ್ ಫ್ಯಾಮಿಲಿ ಫೋಟೋ. ಮದುವೆ ಆದಮೇಲೆ ಹಾಲಿಗೆ ಹಾಕೋಣ ಅಂತ ಅದನ್ನೇ ಇಟ್ಕೊಂಡು ನೋಡ್ತಾ ಇದ್ದೆ, ಎಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಲ್ಲಿ ಡೈರೆಕ್ಟ್ ಲೈಟ್ ಬೆಳಕು ಕೆಳಗೆ ಬೀಳ್ತಿದ್ದರಿಂದ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಈ ಸೈಡು ಹಾಕೋಣ ಅಂತ ಹೇಳ್ಬಿಟ್ಟು ಈ ಸೈಡೇ ಹಾಕಿದ್ವಿ. ನಾವು ಈ ಮನೆಗೆ ಬಂದಮೇಲೆ ಇನ್ನೂ ಮನೆ ನೀಟಾಗಿ ನಾನು ಯಾವ ಥರ ಸೆಟಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಆ ಥರ ಇನ್ನೂ ಮಾಡಿಲ್ಲ. ಇನ್ನು ನಿಧಾನಕ್ಕೆ ಮಾಡ್ಕೋತೀನಿ, ಅಷ್ಟೇನು ರಿಸ್ಕ್ ತಗೊಂಡು ಇವಾಗ ಹೇಗಿದೆ ಹಾಗಾಗಿ ಇಟ್ಕೊಂಡಿದ್ದೀನಿ. ಇನ್ನು ಮುಂದೆ ಮಾಡಿದಾಗಲೂ ತೋರಿಸ್ತೀನಿ. ಹಬ್ಬ ನಾಳೆ ಆಗಿರೋದ್ರಿಂದ ಇವತ್ತೊಂದು ಸ್ವಲ್ಪ ಎಳ್ಳು ಬೆಲ್ಲ ಒಣಗೋಣ ಅಂತ ಬೆಲ್ಲ ಒಣಗಿಸಿದ್ದೆ, ಒಣಗೋಕೆ ಅಂತ ಇಟ್ಟು ಬಂದೆ. ಹಾಗೆ ಮನೇನೂ ಕ್ಲೀನ್ ಮಾಡ್ತಾಯಿದ್ದೆ. ಇದು ಮಕ್ಕಳು ರೂಮಲ್ಲಿ ಹಾಕಿದ್ದೀನಿ, ಮಕ್ಕಳದು. ಅಲ್ಲೇ ಫ್ಯಾಮಿಲಿ ಫೋಟೋ ಹಾಕಿದ್ದೆ ಹಾಲಲ್ಲಿ. ಮತ್ತು ಇದು ಗಿಫ್ಟ್ ಬಂದಿದ್ದು ಹಾಕಿರಲಿಲ್ಲ, ಅದನ್ನು ಇವತ್ತು ಹಾಕಿದ್ದು. ಇದು ಫ್ಯಾಮಿಲಿ, ಇದು ನಮ್ಮ ರೂಮಲ್ಲಿ ಹಾಕ್ಕೊಂಡಿದ್ದೀವಿ ನಮ್ಮಿಬ್ರದ್ದು. ಹಾಗೆಯೇ ಒಂದು ಸ್ವಲ್ಪ ಮನೆಯೆಲ್ಲ, ನಾಳೆ ಹಬ್ಬ ಅಲ್ವಾ, ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಥ್ರೆಡ್ಮಿಲ್ ಅಷ್ಟೇ ಸುಮ್ಮನೆ ತಂದಿದ್ದು, ತುಂಬ ಯೂಸೇ ಮಾಡಲಿಲ್ಲ. ಇವಾಗ ಅದಕ್ಕೇ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಎಷ್ಟು ಧೂಳಿದೆ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿ ರನ್ ಮಾಡಿ ಇಡೋಣ ಅಂತ. ಈ ಥರ ಕ್ಲೀನ್ ಮಾಡ್ಬೇಕಾದ್ರೆ ಅನಿಸುತ್ತೆ, ಇಟ್ಟು ಸುಮ್ಮನೆ ವೇಸ್ಟ್ ಆಗ್ತಿದೆ, ನಾಳೆಯಿಂದ ಥ್ರೆಡ್ಮಿಲ್ ಯೂಸ್ ಮಾಡಬೇಕು ಅಂತ ಅನ್ಕೋತೀನಿ, ಮತ್ತು ಆಗೋದೇ ಇಲ್ಲ. ಅದನ್ನೇ ಒಂದು ಸ್ವಲ್ಪ ಆಯಿಲೆಲ್ಲ ಹಾಕಿಡೋಣ ಅಂಥೇಳಿ ಅದನ್ನು ಕ್ಲೀನ್ ಮಾಡಿಕೊಂಡೆ. ಇನ್ನು ಹಬ್ಬಕ್ಕೆ ನಾಳೆ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಅವನ್ನೆಲ್ಲ ತಂದು ಎತ್ತಿಟ್ಕೊಳ್ತಾ ಇದ್ದೀನಿ. ಅವರೆಕಾಯಿ ಅಷ್ಟೇ ಇವಾಗ ಕೂತ್ಕೊಂಡು ಎಲ್ಲ ಸುಳಿದ್ಬಿಟ್ಟು ಎತ್ತಿಟ್ಕೊಂಡೆ. ಇನ್ನೊಂದು ಸ್ವಲ್ಪ ಬೇಯಿಸೋಣ ಅಂತೇಳ್ಬಿಟ್ಟು, ನಮ್ಮ ಸೈಡಾದರೆ ಒಂದು ತುಳಸಿ ಸೊಪ್ಪು ಅಂತ ಬರುತ್ತಲ್ಲ, ಇದು ಅವರೆಕಾಯಿ ಬೇಯಿಸೋದೇ ಬೇರೆ ಬರುತ್ತೆ, ತುಳಸಿ, ಅದನ್ನು ಹಾಕಿ ಬೇಯಿಸ್ತಾರೆ. ಈ ಸಲ ನೋಡೋಣ, ಫಸ್ಟ್ ಟೈಮ್ ಆ ಸೊಪ್ಪನ್ನು ಹಾಕ್ದಲೇ ಬೇಯಿಸೋಣ ಅಂಥೇಳಿ. ನೆನ್ನೆ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ, ಹಂಗೆ ಕ್ಲೀನ್ ಮಾಡ್ತಿದ್ನಲ್ಲ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಕಿಚನಲ್ಲಿ ಕೌಂಟರ್ ಟಾಪ್ ಮೇಲೆ ಏನಾದರೂ ಬಿಸಿ ಐಟಮ್ ಎಲ್ಲ ಇಡೋಕ್ಕೆ, ಹಾಲು ಕಾಯಿಸಿರೋದು ಅಥವಾ ಕುಕ್ಕರ್ ಏನಾದರೂ ಬಿಸಿ ಇದ್ದರೆ ಕೌಂಟರ್ ಟಾಪ್ ಮೇಲೆ ಇಡಬೇಕಾದ್ರೆ ಇದನ್ನು ಇಟ್ಬಿಟ್ಟು ಇಡೋಣ ಅಂತೇಳಿ. ಸ್ಟೀಲ್ದು ಇಡ್ತಾರಲ್ಲ, ಅದ್ರ ಬದಲು ಈ ಥರ ವುಡ್ಡಿಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಬಂದೆ. ಇದು ಸೆಟಪ್ 3 ಇದೆ. ಎಷ್ಟಿದು 100 ರೂಪೀಸ, 109 ಏನೋ ಇತ್ತು. 3 ಪೀಸ್ ಬಂದಿದೆ, ಅದು ಚೆನ್ನಾಗಿತ್ತು. ಈ ವಿಡಿಯೋ ಎಲ್ಲ ಮಾಡ್ಬೇಕಾದ್ರೆ ಕೆಳಗಿಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಒಗ್ಗರಣೆ ಹಾಕೋಕ್ಕೆ ಚಿಕ್ಕದೊಂದು. ಹಂಗೆ ಕೆಲವೊಂದು ಐಟಮ್ ತಂದಿದ್ದೆ. ನಾನು ಮೇಯ್ನ್ ತರಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಸ್ಕ್ರೀನು. ಈ ಥರದ್ದು ಒಂದು ಸ್ಕ್ರೀನ್ ಆಲ್ರೆಡಿ ತಂದಿದ್ದೆ. ನನಗೆ ಈ ಕಡೆ ಸೈಡಿಗೆ ಇನ್ನೊಂದೆರಡು ವೈಟ್ ಸ್ಕ್ರೀನ್ ಬೇಕು. ಯಾಕೋ ಈ ಸಲ ವಿಶಾಲ್ ಮಾರ್ಟಲ್ಲಿ ಕಲೆಕ್ಷನ್ನೇ ಕಮ್ಮಿ ಇತ್ತು, ತುಂಬ ಕಲೆಕ್ಷನ್ಗಳಿರಲಿಲ್ಲ, ಎಲ್ಲ ಖಾಲಿ ಅನ್ನಿಸ್ತಾ ಇತ್ತು. ಲಾಸ್ಟ್ ಟೈಮ್ ಹೋದಾಗ ಎಷ್ಟೊಂದು ಕಲೆಕ್ಷನ್ ಇದೆ ಅನ್ನಿಸ್ತಿತ್ತು. ನನಗೆ ಅದೊಂದೇ ಸ್ಕ್ರೀನ್ ಇದ್ದಿದ್ದು, ನಂಗೆ ಅದೇ ಬೇಕಾಗಿದ್ದಿದ್ದು, ತಗೊಂಡು ಬಂದೆ. ಇನ್ನು ಬಿಟ್ಟರೆ ಮತ್ತೆ ನೆಕ್ಸ್ಟು ಸಿಗಲ್ಲ ಆ ಥರದ್ದು ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಹಾರಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಒಂದು ಕಡೆಯಿಂದ. ಇವಾಗ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಂತೂ ನಮ್ಮ ಮನೆ ಪಕ್ಕದಲ್ಲೂ ಮನೆ ಕಟ್ತಾ ಇದ್ದಾರೆ, ಮುಂದೇನೋ ಮನೆ ಕಟ್ತಾ ಇದ್ದಾರೆ. ಧೂಳು ಅಂದರೆ ಧೂಳು. ಒಂದಿನ ಏನಾದರೂ ಹೊರಗಡೆ ಕಸ ಗುಡಿಸ್ಲಿಲ್ಲ ಅಂದರೆ
ಎಷ್ಟು ಧೂಳಿರುತ್ತೆ ಅಂದರೆ ಯವ್ವ ಏನು ಹಿಂಗೆ ಇಟ್ಕೊಂಡಿದ್ದಾರೆ ಹೊರಗಡೆ ಅನ್ನೋದು ಅಷ್ಟು ಧೂಳು ಬಂದಿರುತ್ತೆ. ಇನ್ನು ಕಿಟಕಿ ಎಷ್ಟೇ ಕ್ಲೋಸ್ ಮಾಡಿ ಇಟ್ಕೊಂಡ್ರು ಅಷ್ಟೇ ಅಷ್ಟು ಧೂಳು ಬಂದೇ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಸಣ್ಣ ಸಣ್ಣ ಧೂಳು. ಅದನ್ನು ಇವಾಗೆಲ್ಲ ಕ್ಲೀನ್ ಮಾಡಿ ಒರೆಸಿ ಕಿಟಕಿನೆಲ್ಲ ಸ್ಕ್ರೀನ್ಗಳು ತಂದಿದ್ನಲ್ಲ ಸ್ಕ್ರೀನೆಲ್ಲ ಹಾಕೋಣ ಇವತ್ತೇನೆ ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೇನೆ. ಹಾಗೆ ಕಿಟಕಿಗಳನ್ನೆಲ್ಲ ಒರೆಸ್ತಾಯಿತ್ತು. ಇವಾಗ ಆ ಕಡೆ ದೇವ್ರ ಮನೆ ಮೇಲ್ಗಡೆ ಎಲ್ಲ ಒರೆಸ್ಕೊಳ್ತಾ ಇದ್ದೆ. ನಂಗೆ ಹಿಂಗೆ ಕೆಲಸ ಮಾಡ್ಬೇಕಾದ್ರೆ ತಂಗಿಯವ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ಆ ಕೆಲಸ ಮಾಡಿದ್ದು ಗೊತ್ತಾಗಲ್ಲ. ನಾವು ಇವತ್ತು ಅಂತಲ್ಲ ಎಲ್ಲ ನಾವು ಡೈಲಿ ಹಾಗೇ ಕೆಲಸ ಮಾಡ್ಕೊಳ್ಳೋದು. ಹಾಗೆಯೇ ಇದೊಂದು ರೀಸೆಂಟಾಗಿ ಗೌನು ಸ್ಟಿಚ್ ಮಾಡ್ತಾಯಿದ್ದೆ ಸ್ಯಾರೀಲಿ. ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಇವಾಗ ಕೂತ್ಕೊಂಡು ಅದನ್ನು ಸ್ಟಿಚ್ ಮಾಡಬೇಕು. ಅದನ್ನು ಮಿಷಿನ್ ಬೇರೆ ಕೆಟ್ಟೋಗ್ಬಿಟ್ಟಿದೆ, ನೋಡಬೇಕು ಸ್ಟಿಚ್ ಮಾಡಿ ಹಾಕೋತೀನ ಏನೋ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕ್ದಾಗ ಒಂದು ಹೇಳಿದ್ದೆ, ಅದೇ ಶಾರದಾ ಟೆಂಪಲ್ಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಬರ್ಬೇಕಾದ್ರೆ ಇದನ್ನೊಂದು ತೊಗೊಂಡು ಬಂದಿದ್ದೆ ಭತ್ತದ್ದು. ಇದು ಎಷ್ಟು ಸಲ ಹೋಗಿ ಕೇಳಿ ವಾಪಸ್ ಬರ್ತಾಯಿದ್ದೆ, ಏನಾದ್ರು ಒಂದು ರೀಸನ್ ಇಟ್ಕೊಂಡು. ಅದು ಎಲ್ಲ ಉದುರೋಗಿರೋದು, ಇಲ್ಲಾಂದರೆ ಒಂದೊಂದು ಸಲ ಜಾಸ್ತಿ ರೈಟ್ ಹೇಳಿರೋದು. ಈ ಸಲ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಈ ಸಲ ಅಂತೂ ಇಂತೂ ತಗೊಬಂದೆ. ನಾಳೆ ಹಬ್ಬ ಅಲ್ವಾ ಹಾಕೋಣ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಅದನ್ನು ಕೊಡಬೇಕಾದ್ರೆ ಹೇಳಿದ್ರು ಒಂದು ಸಲ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಆಮೇಲೆ ಹಾಕಿ ಅಂತ ಹೇಳ್ಬಿಟ್ಟು, ಅದು ನೀರೆಲ್ಲ ಸೋರಲಿ ಅಂತ ಹೇಳ್ಬಿಟ್ಟು ಒಂದು ಸಲ ಡಿಪ್ ಮಾಡ್ತಾಯಿದ್ದೀನಿ. ಡಿಪ್ ಮಾಡಿ ಇಟ್ಬಿಟ್ಟು ನೀರೆಲ್ಲ ಸೋರಾದ್ಮೇಲೆ ಆಮೇಲೆ ಹಾಕ್ತೀನಿ. ಚೆನ್ನಾಗಿ ಕಾಣಿಸುತ್ತಿದ್ದಾರೆ ಭತ್ತದು. ನಾನು ತುಂಬ ಜನರು ಮನೇಲಿ ನೋಡ್ತಿರ್ತಿಲ್ಲ, ಈ ತರಬೇಕು ಅನ್ನುವೆ ತರೋಕ್ಕೆ ಆಗ್ತಾಯಿರಲಿಲ್ಲ. ಅಂತೂ ಇಂತೂ ಇವತ್ತು ತಗೊಂಡು ಬಂದಿದ್ದೀನಿ. ಹಬ್ಬಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಒಂದು ಸ್ವಲ್ಪ ನೀರು ಸೋರಲಿ ಆಮೇಲೆ ಹಾಕ್ಕೊಳ್ತೀನಿ. ನೆಕ್ಸ್ಟು ಬಂದು ಎಳ್ಳು ಬೆಲ್ಲ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಒಂದು 5-6 ಕೊಬ್ಬರಿ ಏನೋ ನಾನು ಹೆಚ್ಚಿ ಹಂಗಂದರೆ 1 ವೀಕ್ ಮುಂಚೆನೇ ನಾನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೆ 1 ವೀಕಿಂದ. ಇವತ್ತು ನೆನೆ ಎಲ್ಲ ಒಣಗಿತ್ತು, ಬೆಲ್ಲ ಒಂದು ಸ್ವಲ್ಪ ಒಣಗಿರಲಿಲ್ಲ ಅಂತ ಇವತ್ತು ಇಟ್ಟಿದ್ದೆ ಅಷ್ಟೇ. ಕೊಬ್ಬರಿ ಎಲ್ಲ ಚೆನ್ನಾಗಿ ಒಣಗಿದೆ. ನಾವು ಎಷ್ಟು ಚೆನ್ನಾಗಿ ಕೊಬ್ಬರಿ ಒಣಗಿಸ್ತೀವಿ ಎಳ್ಳು ಬೆಲ್ಲ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದು ಹಿಂಗೆ ಮುರಿದ ತಕ್ಷಣ ಟಕ್ ಅಂತ ಮುರ್ಕೋಬೇಕು, ಆ ಥರ ತೆಳುವಾಗಿ ಹೆಚ್ಕೊಳ್ಬೇಕು. ಹಾಗೆಯೇ ಈ ಕಡೆ ಶೇಂಗಾ ಬೀಜನೂ ಕಡಲೆ ಬೀಜನೂ ಹುರ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಹುರ್ಕೋಬೇಕು. ಮೇಯ್ನ್ ಇದರಲ್ಲೇ ಇರೋದು. ಒಂದು ಸ್ವಲ್ಪ ಜಾಸ್ತಿ ಹುರಿದ್ರೆ ಸೀದೋಗುತ್ತೆ, ಟೇಸ್ಟ್ ಎಲ್ಲ ಹೋಗುತ್ತೆ. ಇನ್ನು ಕಡಿಮೆ ಹುರಿದ್ರೆ ಚೆನ್ನಾಗಲ್ಲ, ಮೆತ್ತಗಾಗುತ್ತೆ. ಅದನ್ನು ಹುರಿದು ಆರೋಕ್ಕಿಟ್ಟಿದ್ದೀನಿ. ಅದು ಆರಿದ ಮೇಲೆ ಅದು ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಇವಾಗ ಜಸ್ಟ್ ಒಂದು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂತು, ಬೆಡ್ ಸ್ಪ್ರೆಡ್ ಬುಕ್ ಮಾಡಿದ್ದೆ. ಅದನ್ನೇ ಬೆಡ್ಶೀಟ್ನ ತಂದು ಚೆಕ್ ಮಾಡಿ ನೋಡ್ತಾಯಿದ್ದೀನಿ. ಆಫರ್ ಇತ್ತಲ್ಲ, ನನಗೆ ಎಷ್ಟು ಚೀಪಾಗಿ ಸಿಕ್ತು ಅಂದರೆ 230 ರುಪೀಸ್ ಇದು ಕಾಟನ್ ಬೆಡ್ಶೀಟು. ತಿಕ್ಕಾಗೂ ಇದೆ, ಚೆನ್ನಾಗಿದೆ. ನಾನು ಬಂದ ತಕ್ಷಣ ಅದೇ ಇಷ್ಟು ಕಡಿಮೆ ದುಡ್ಡಲ್ವಾ, ಕ್ವಾಲಿಟಿ ಹೇಗಿರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಅದನ್ನೇ ಚೆಕ್ ಮಾಡಿ ನೋಡ್ತಾ ಇದ್ದೆ. ತಿಕ್ಕಾಗಿದೆ, ವರ್ತ್ ಅನ್ನಿಸ್ತು ನನಗಂತೂ, ತಗೋಬೋದು. ತುಂಬ ಚೆನ್ನಾಗಿದೆ, ಎಲ್ಲೋ ಒಂಚೂರು ಡ್ಯಾಮೇಜ್ ಆಗಿಲ್ಲ, ಏನಿಲ್ಲ.
ಆಮೇಲೆ ತಿಕ್ಕಾಗೂ ಇದೆ, ಕಾಟನ್ದು ಚೆನ್ನಾಗಿದೆ. ಇವಾಗ ಫಸ್ಟು ಹೋಗ್ಬಿಟ್ಟು ಬೆಡ್ಡಿಗೆ ಹಾಕಿ ನೋಡಬೇಕು, ಯಾಕಂದರೆ ನಮ್ಮದು ಕಿಂಗ್ ಸೈಜ್ಗಿನ ಒಂದು ಸ್ವಲ್ಪ ದೊಡ್ಡದೇನೆ. ನಾವು ಎಕ್ಸ್ಟ್ರಾ ಬೆಡ್ಡು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದು. ನಾನು ಬುಕ್ ಮಾಡಿದ್ದಿದ್ದು ಕಿಂಗ್ ಸೈಜು. ಇವಾಗ ಚೆಕ್ ಮಾಡಿ ನೋಡ್ಬೇಕು ಹೇಗಾಗುತ್ತೆ ಅಂತ. ಅದೊಂದು ಮೈಂಡಲ್ಲಿತ್ತು, ಅಡ್ಜಸ್ಟ್ ಆಗುತ್ತೋ ಇಲ್ವೋ ತೊಂದರೆ ಅಂತ ಹೇಳ್ಬಿಟ್ಟು. ಪಕ್ಕಾ ಫಿಟ್ಟಿಂಗ್ ಆಗಿದೆ. ಇನ್ನೊಂದು ಚೂರು ಈ ಕಿಂಗ್ ಸೈಜ್ದಾದರೆ ಫುಲ್ಲು ಈ ಎಡ್ಜಲ್ಲೆಲ್ಲ ನೀಟಾಗಿ ಎಲಾಸ್ಟಿಕ್ ಎಲ್ಲ ಒಳಗೆ ಹೋಗ್ಬೋದು ಅನಿಸುತ್ತೆ. ನನ್ನಲ್ಲಿ ಒಂಚೂರು ಮೇಲೆ ಕಾಣ್ತಿದೆ. ಇವಾಗ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡೋಣ ಅಂತೇಳಿ ಬಂದೆ. ಕಡಲೆ ಬೀಜ ಎಲ್ಲ ಇತ್ತಲ್ಲ, ಅದು ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಎರಡೆರಡು ಪೀಸ್ ಥರ ಆಗುತ್ತಲ್ಲ ಆ ಥರ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ 1 kg ಕೊಬ್ಬರಿ ಬಂದಿದೆ ಅನಿಸುತ್ತೆ. ಒಂದು 5-6 ಕೊಬ್ಬರಿನ ಹೆಚ್ಚಿದ್ದು. ಅದಕ್ಕೆ ನಾನು 3/4 kg ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಸಲ ಕಟ್ ಮಾಡಿರೋ ಬೆಲ್ಲನೇ ತರಿಸಿದ್ದೆ. ಹಂಗಾನೆ ಇದಕ್ಕಿಂತ ದಪ್ಪ ಆಯಿತು. ನಾನು ಇನ್ನೊಂದು ರೌಂಡ್ ಕೂತ್ಕೊಂಡು ಕಟ್ ಮಾಡಿ ಒಣಗಿಸಿಟ್ಕೊಂಡಿದ್ದು. ನೆಕ್ಸ್ಟು ಬಂದು ಕಡಲೆ ಅರ್ಧ kg ಹಾಕಿದ್ದೀನಿ. ಅರ್ಧ kgಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡೆ ಅಷ್ಟೇ. ಇನ್ನು ಫುಲ್ ಹಾಕಿದೆ. ಕಡಲೆ ಸಾಕು ಅನ್ನಿಸ್ತು ನನಗೆ. ಈ ಕೊಬ್ಬರಿಗೆ ಬೆಲ್ಲಗೆ ಇಷ್ಟು ಕಡಲೆ ಸಾಕು ಅನ್ನಿಸ್ತು. ಅದನ್ನಷ್ಟನ್ನು ಹಾಕ್ಕೊಂಡೆ. ನೆಕ್ಸ್ಟು ಇನ್ನು ಕಡಲೆ ಬೀಜನೂ ಅಷ್ಟೇ, ನಾನು ಅರ್ಧ kg ಕಡಲೆ ಬೀಜ ಫುಲ್ ಹಾಕ್ಕೊಂಡಿದ್ದೀನಿ. ಈ ಸಲ ಕಡಲೆ ಬೀಜ ಚೆನ್ನಾಗಿ ಹುರಿದಿದೆ. ಒಂದು ಸ್ವಲ್ಪನೂ ಕೈ ಬಿಡ್ದಲೇ ನಾನು ಹುರಿದಿದ್ದು. ಒಂದು ಸ್ವಲ್ಪ ಕಡಲೆ ಬೀಜದ ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ಓಪನ್ ಆಗಂಗೆ ಇರಬೇಕು, ಅವಾಗ ಕರೆಕ್ಟ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕಡಲೆ ಬೀಜ ಒಂದು ಸ್ವಲ್ಪ ಸೀಸ್ಬಿಟ್ಟಿದ್ದೆ. ಒಂಚೂರು ಕಪ್ಪಗೆ ಒಂಥರ ರೆಡಿಶ್ ಕಲರ್ ಬಂದುಬಿಟ್ಟಿತ್ತು. ಈ ಸಲ ಆ ಥರ ಆಗಲಿಲ್ಲ, ಚೆನ್ನಾಗಿ ಬಂತು. ಎಳ್ಳು ನಾನು ಇಲ್ಲಿ 100 ಗ್ರಾಮ್ ತೊಗೊಂಡಿದ್ದೆ. ಎಳ್ಳು ಎಷ್ಟೇ ನಾವು ಹಾಕಿದ್ರೂ ಅದೆಲ್ಲ ಕೆಳಗೆ ಹೋಗಿ ಕೂತ್ಕೊಂಡಿರುತ್ತೆ. ಇಷ್ಟಕ್ಕೆ ಸಾಕು 100 ಗ್ರಾಮ್ ಅಂತ ಹೇಳ್ಬಿಟ್ಟು ಅಷ್ಟು ಹಾಕ್ತೆ. ಇವಾಗ ಇದನ್ನು ಹಾಕ್ಲೋ ಬೇಡೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನಗೆ ಎಳ್ಳು ಬೆಲ್ಲ ತಿನ್ಬೇಕಾದ್ರೆ ಇದನ್ನು ಸಿಕ್ಕಿದ್ರೆ ಇಷ್ಟನೇ ಆಗಲ್ಲ. ಹಾಕೋದೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ನೋಡೋಣ ಲಾಸ್ಟಿಗೆ ಹೇಗೆ ಕಾಣಿಸುತ್ತೆ, ಹಾಕೋಣ ಇಲ್ವಾ ಅಂತ. ಲಾಸ್ಟಿಗೆ ಹಾಕ್ತೆ ಅದನ್ನು ಕೂಡ. ಎಲ್ಲ ಮಿಕ್ಸ್ ಆದಮೇಲೆ ನನಗೆ ಅದು ಪ್ಲೇಟಲ್ಲಿ ಫುಲ್ ತುಂಬೋಯ್ತಾ, ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂತ ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಅದೇ ಅಗಲ ಇದೆಯಲ್ಲ ಟ್ರೇ, ಅದರಲ್ಲೇ ಮಿಕ್ಸ್ ಮಾಡ್ಬೋದು ಅಂತ ಅದನ್ನೇ ಇಟ್ಕೊಂಡಿದ್ದು, ನೀಟಾಗಿ ಮಿಕ್ಸ್ ಮಾಡ್ಬೋದು ಅಂತೇಳಿ. ಅದು ಟ್ರೇ ಫುಲ್ ಆಗಿಬಿಡ್ತು. ಮಿಕ್ಸ್ ಮಾಡೋಕ್ಕೋ ಮೇಲಿಂದ ಕೆಳಗೆ ಮಿಕ್ಸ್ ಮಾಡೋಕ್ಕೋ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಾವು ಎಳ್ಳು ಬೆಲ್ಲ ಪ್ಯಾಕ್ ಮಾಡಬೇಕಾದ್ರೆ ಅಷ್ಟೇ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ತುಂಬಬೇಕು, ಇಲ್ಲಾಂದರೆ ಎಳ್ಳೆಲ್ಲ ಕೆಳಗೇ ಉಳ್ಕೊಬಿಡುತ್ತೆ. ಇವಾಗ ಲಾಸ್ಟಿಗೆ ಇದನ್ನು ಹಾಕ್ಬೇಡ, ಸ್ವಲ್ಪನೇ ತಂದಿದ್ದು, ತರಬೇಡಿ ಅಂತ ಹೇಳಿದ್ದೆ. ಮಕ್ಕಳೆಲ್ಲ ಇಷ್ಟಪಡ್ತಾರಲ್ಲ ಅಂತ ಹೇಳ್ಬಿಟ್ಟು ತಂದಿದ್ರು. ಸ್ವಲ್ಪ ಅಲ್ವಾ, ಅಲ್ಲೊಂದು ಇಲ್ಲೊಂದು ಸಿಕ್ಕಿದ್ರೆ ಎತ್ತಿಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿದೆ. ಎಲ್ಲ ಒಂದು ಕಡೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ, ಅಲ್ಲೊಂದು ಇಲ್ಲೊಂದು ಕಲರ್ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಂಡೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.